ನಮಸ್ಕಾರ. ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ. ಗಂಗಾ ಸ್ನಾನ ಮಾಡಿದರೆ ಗಂಗಾ ಕಲ್ಯಾಣದ ಪಾಪ ದೂರವಾಗುತ್ತಾ? ಬಜೆಟ್ ಬಳಿಕ ಸರ್ಕಾರದ ಕರಿಮಣಿ ಮಾಲೀಕ ಯಾರು? ಪ್ರೇಮ ಗೀತೆಯಂತಿದ್ದ 5 ಗ್ಯಾರಂಟಿ ಯೋಜನೆಗಳು ಈಗ ಶೋಕ ಗೀತೆಯಾಗ್ತಿವೆ. ಇದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಮಾಜಿ ಸಚಿವ ಕಾರ್ಕಳದ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಅವರು ನಿನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ಪರಿ. ಇತ್ತ ಸದನದೊಳಗೆ ಸರ್ಕಾರಕ್ಕೆ ಚಾಟಿ ಬೀಸಿದ ಬಿಜೆಪಿ, ಅತ್ತ ಸದನದ ಹೊರಗೂ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಅಬ್ಬರಿಸಿತು. ದಲಿತರಿಗಾಗಿ ಮೀಸಲಿಟ್ಟ 24,000 ಕೋಟಿಯಷ್ಟು ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿತು. ಬಿಬಿಎಂಪಿಯನ್ನು 7 ಪಾಲಿಕೆಗಳಾಗಿ ವಿಭಜಿಸಿ 5 ವರ್ಷದ ಅವಧಿಯಲ್ಲಿ 2 ಮೇಯರ್ಗಳು ಆಡಳಿತ ನಡೆಸುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯ ವರದಿಯನ್ನು ಬುಧವಾರ ವಿಧಾನಸಭೆಯಲ್ಲಿ ಒಪ್ಪಿಸಲಾಯಿತು. ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರಾದವರು ಮಾತನಾಡುವ ಪದ್ಧತಿ ಇನ್ನು ಮುಂದೆ ಬೇಡ. ಇದೆಲ್ಲ ಹಳೆಯ ಬ್ರಿಟಿಷರ ಕಾಲದ್ದು. ಇದನ್ನು ರದ್ದುಪಡಿಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ. ಬುಧವಾರ ಮೇಲ್ಮನೆ ಕಲಾಪದಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರ ಭಾಷಣದಿಂದ ಏನೂ ಪ್ರಯೋಜನ ಇಲ್ಲ ಎಂದಿದ್ದಾರೆ. 16ನೇ ಬಾರಿಗೆ ರಾಜ್ಯ ಬಜೆಟ್ ಮಂಡನೆಗೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯನವರ ಈ ಸಲದ ಬಜೆಟ್ನಿಂದ ರಾಜ್ಯದ ಜನ ಏನನ್ನ ನಿರೀಕ್ಷಿಸಬಹುದು ಅನ್ನೋದು ಪ್ರಶ್ನೆಯಾಗಿದೆ. 1995-96ರಲ್ಲಿ ಸಿದ್ದು ಮಂಡಿಸಿದ ಮೊದಲ ಬಜೆಟ್ 10,859 ಕೋಟಿ ಮೊತ್ತದ್ದಾಗಿದ್ದರೆ, ಕಳೆದ ವರ್ಷ 1,71,383 ಕೋಟಿ ಬೃಹತ್ ಮೊತ್ತದ ಮುಂಗಡ ಪತ್ರವಾಗಿತ್ತು. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ದಲಿತರಿಗೆ ಮೀಸಲಾದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರನ್ನು ಭಿಕ್ಷುಕರನ್ನಾಗಿಸುವ ಹುನ್ನಾರ ನಡೆದಿದೆ ಎಂದು ಬಿಜೆಪಿ ಸಂಸದ ಮತ್ತು ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ಅತ್ತ ಕಲಬುರಗಿಯಲ್ಲಿ ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆಶಿ ಅವರು ಸಿಎಂ ಆಗೋದು ಗ್ಯಾರಂಟಿ, ಆದರೆ ಅವರು ಯಾವಾಗ ಸಿಎಂ ಆಗ್ತಾರೆ ಅಂತ ನಾನು ಹೇಳಲಾರೆ. ಹೀಗಂತ ನೊಣವೇರಿಕೆರೆ ಶ್ರೀಗಳು ಯಾದಗಿರಿಯಲ್ಲಿ ಭವಿಷ್ಯ ನುಡಿದಿದ್ದಾರೆ. ಭತ್ಯೆಗಳ ಹೆಸರಲ್ಲಿ ಸರ್ಕಾರದ ಬೊಕ್ಕಸಕ್ಕೆ 3.50 ಕೋಟಿ ಪಂಗನಾಮ ಹಾಕಿದ 36 ಸರ್ಕಾರಿ ವೈದ್ಯರ ವಿರುದ್ಧ ಪಿಐಎಲ್ ಹಾಕಲು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದವರು ಮುಂದಾಗಿದ್ದಾರೆ. ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಬೇಕೆಂದು ಕೋರಿ ಬರೆದ ಪತ್ರಕ್ಕೆ ಭಾರತ ಉತ್ತರ ನೀಡಿಲ್ಲ. ಹೀಗಂತ ಹಂಗಾಮಿ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಅವರು ಆರೋಪಿಸಿದ್ದಾರೆ. ನಿಮಗೆ ಯುದ್ಧವೇ ಬೇಕೆಂದರೆ ನಾವು ರೆಡಿ, ಹೀಗಂತ ಚೀನಾ ಅಮೆರಿಕಕ್ಕೆ ಸವಾಲ್ ಹಾಕಿದೆ. ಅಮೆರಿಕದ ಸುಂಕ ನೀತಿಗೆ ತಿರುಗೇಟು ಕೊಟ್ಟ ಚೀನಾ ರಾಯಭಾರಿ ಕಚೇರಿ, ಸುಂಕ ಇಲ್ಲವೇ ವ್ಯಾಪಾರ, ಯುದ್ಧ ಇಲ್ಲವೇ ಮತ್ಯಾವ ತರದ ಯುದ್ಧಕ್ಕೂ ನಾವು ಸಿದ್ಧ ಎಂದಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ 2ನೇ ತಂಡವಾಗಿ ನ್ಯೂಜಿಲೆಂಡ್ ಕಾಲಿಟ್ಟಿದ್ದು, ಇದೇ 9ರಂದು ನಡೆಯುವ ಅಂತಿಮ ಹಣಾಹಣಿಯಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸೋದು ಪಕ್ಕಾ ಆಗಿದೆ. ಇಷ್ಟರಲ್ಲೇ ಹಾಲಿನ ದರವನ್ನ ಲೀಟರ್ ಒಂದಕ್ಕೆ 10 ರೂಪಾಯಿಯಂತೆ ಏರಿಸಲಾಗುತ್ತೆ ಅಂತ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ವಿಧಾನ ಪರಿಷತ್ ಪ್ರಶ್ನೋತ್ತರ ವೇಳೆ ಶಾಸಕಿ ಉಮಾಶ್ರೀ ಅವರ ಪ್ರಶ್ನೆಗೆ ಉತ್ತರಿಸುತ್ತಾ ಈ ವಿಷಯ ತಿಳಿಸಿದರು. 50 ಲಕ್ಷ ರೂಪಾಯಿ ವರದಕ್ಷಿಣೆ, ಅರ್ಧ ಕೆಜಿ ಬಂಗಾರ ಮತ್ತು ಒಂದು ಮರ್ಸಿಡಸ್ ಬೆಂಚ್ ಕಾರು ಕೊಡಿಸಲಿಲ್ಲವೆಂಬ ಕಾರಣಕ್ಕೆ ಮದುವೆ ಮಂಟಪದಿಂದ ವರನೊಬ್ಬ ಪರಾರಿಯಾಗಿದ್ದು, ಕಂಗಾಲಾದ ವಧುವಿನ ಪೋಷಕರು ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಟ್ಟ ಘಟನೆ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಓದ್ತಿರಲ್ವಾ?